ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾಟಕ ಕಲೆಗಳು ಮರೆಯಾಗುತ್ತಿವೆ. ಇವುಗಳನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ರಂಗಮಂದಿರದಲ್ಲಿ ಶ್ರೀ ಕೋಲಶಾಂತೇಶ್ವರ ರಥೋತ್ಸವದ ಪ್ರಯುಕ್ತ ದಿನಾಂಕ 2-4-2026 ಗುರುವಾರ ರಾತ್ರಿ ಸಂಗ್ಯಾ ಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಎಂಬ ನಾಟಕವನ್ನು ಪ್ರದರ್ಶಿಸಲಾಯಿತು. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ, ಹಾಸ್ಯ ನಾಟಕ, ಶೋಕಾಂತ ನಾಟಕಗಳು ಮರೆಯಾಗುತ್ತಿವೆ. ಪ್ರತಿ ವರ್ಷ ರಥೋತ್ಸವದ ಪ್ರಯುಕ್ತ ಮಠದಿಂದ ನಾಟಕಗಳು, ಪ್ರಶಸ್ತಿಗಳು, ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಈ ವರ್ಷ ಸಂಗ್ಯಾ ಬಾಳ್ಯ, ಶನಿ ಮಹಾತ್ಮೆ ನಾಟಕಗಳನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಟಿವಿ, ಮೊಬೈಲ್, ಫೇಸ್ಬುಕ್, ವಾಟ್ಸಪ್ಗೆ ಜನರು ಮಾರು ಹೋಗಿದ್ದಾರೆ. ಗ್ರಾಮೀಣ ಭಾಗದ ಕಲೆಗಳನ್ನು ನಾವು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು. ದಿವಂಗತ MP ಪ್ರಕಾಶ್ರವರು ನಾಟಕ ವೃತ್ತಿ ರಂಗಭೂಮಿ ಕಲೆಗೆ ಪ್ರೋತ್ಸಾಹ ನೀಡಿ ಸಂಗ್ಯಾಬಾಳ ನಾಟಕದಲ್ಲಿ ಪ್ರದರ್ಶನ ಮಾಡಿದ್ದರು ಎಂದು ಹೇಳಿದರು. ವಂಚನೆ ಮಾಡುವಂತಹ ನಾಟಕಗಳಿವೆ. ಒಂದು ಪೌರಾಣಿಕ ನಾಟಕಗಳಿವೆ, ಒಂದು ಐತಿಹಾಸಿಕ ನಾಟಕಗಳಿವೆ, ಸಾಮಾಜಿಕ ನಾಟಕಗಳಿವೆ, ಬಯಲಾಟ ನಾಟಕಗಳಿವೆ. ಹೀಗೆ ಬಹಳಷ್ಟು ರೀತಿಯಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂತ ಇದರೊಳಗೆ ಇದೊಂದು ಜಾನಪದ ರೀತಿಯಲ್ಲಿ ಸೇರಿರ್ತಕ್ಕಂಥವ್ರು MP ಪ್ರಕಾಶ್ ಬಂದಿರ್ತಿದ್ದಾರೆ. ಅಂತ ಜಾನಪದ ಶೈಲಿಯ ನಾಟಕವನ್ನ ಇವತ್ತು ಈ ನಮ್ಮ ಕಲಾ ತಂಡದವರು ಇಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ. ಈ ಮಿತ್ರದ್ರೋಹಿಕರಣ ಕೆಲಸವನ್ನ ಹ್ಯಾಂಗ್ ಮಾಡ್ತಾರೆ ಅನ್ನೋದು ಸಹಿತ ಇವತ್ತು MP ಪ್ರಕಾಶನ ಬಹಳಷ್ಟು ಆಡಿ ಸಂಘಗಳ ಪಾತ್ರ ಮಾಡ್ತಾರೆ ಕಾಣ್ತಿರ್ತಾರೆ. ಸಂಘಂ ಪಾತ್ರ ಅಂತ ಒಂದು ಅದ್ಭುತ ಕಲಾವಂತರು ಅವರು ಅಡ್ರೆಸ್ ಬಹಳ ಜನ ಹಳ್ಳಿ ಹಾಡಿಲ್ಲ. ಹಳ್ಳಿಗೆ ಅವರು ಆರಾಧ್ಯ ಏನನ್ನು ಬಸವಣ್ಣ ಸಂಗ್ಯಾ ಮತ್ತು ವೀರನ ಅಣ್ಣ ತಮ್ಮ ಇದು ಹೊರವಾಗಿ ರೈತರಾಗಿರುವಂತಹ ಇವರು ರೈತರಾಗಿರುವಂತಹ ಅವರ ಆರಾಧ್ಯ ದೈವ ಬಸವಣ್ಣ. ಆ ಬಸವಣ್ಣನ ಪೂಜೆ ಮಾಡುವುದು, ಬಸವಣ್ಣನ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಭಕ್ತಾರಾಧನ ಗುರುಗಳನ್ನು ಇಲ್ಲ ಸಲ್ಲದ ಅದು ಮಾತುಗಳನ್ನ ಕೆಲಸಗಳನ್ನ ಹೇಳಿ ಅದಕ್ಕೊಂದು ಕಳಂಕ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಚಂದ್ರಶೇಖರ ಭಟ್. ನಂತರ ಇವರು NM ಕಲಬುರ್ಗಿ ಸೆಕ್ರೆಟರಿ ಇದೆ. ಸಂಘಗಳ ನಾಟಕ ಕರೆಕರ ಸಂಘಗಳ ಅಂತ ಬರೆದರು. NM ಕಲಬುರ್ಗಿ ಅವರು ಅನೇಕ ಮಂದಿ ಈ ನಾಟಕವನ್ನು ಕೂತ್ಕೊಂಡು ಬರ್ತಾ ಇದ್ದಾರೆ. ಅಂತ ಇದ್ರೊಳಗೆ ಇವತ್ತು ಈ ಸಂಘಗಳ ನಾಟಕವನ್ನ ನೀವೆಲ್ಲ ನೋಡಿ ಸ್ನೇಹದೊಳಗೆ ಹ್ಯಾಂಗ ಮೋಸ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರಮೇಶ್ ಹಂಚಿನಮನೆ ಮಾತನಾಡಿ, ಪ್ರತಿಯೊಂದು ಜಾತ್ರೆ, ಹಬ್ಬ, ರಥೋತ್ಸವ ಹಾಗೂ ಸುಗ್ಗಿ ಕಾಲದಲ್ಲಿ ಹಿರಿಯರು ನಾಟಕಗಳನ್ನು ನಡೆಸಿಕೊಂಡು ಬರುತ್ತಿದ್ದರು. ಈ ಊರಿನಲ್ಲಿ ಶ್ರೀಮಠದಿಂದ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳಲ್ಲಿ ಹಿರಿಯ ಕಲಾವಿದರನ್ನು ಗುರುತಿಸಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸನ್ಮಾನಿಸಿ ಪ್ರಶಸ್ತಿ ವಿತರಿಸಲಾಗುವುದು. ದಿನಾಂಕ 27-4-2026 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹಿರಿಯ ಕಲಾವಿದರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಲಾಗುವುದು. ಎಲ್ಲ ಹಿರಿಯ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಒಂದು ಜಾತ್ರೆ ಸಂದರ್ಭದಲ್ಲಿ ಆಗಿನ ಸುಗ್ಗಿ ಕಾಲಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಿರಿಯರಾಗಿರ್ತಕ್ಕಂಥವರು ಪ್ರತಿ ಒಂದು ಸುಗ್ಗಿ ಆಗಲಿ, ಒಂದು ರಥೋತ್ಸವಗಳಾಗಲಿ, ಹಬ್ಬಗಳಾಗಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದರು. ಅದೇ ಒಂದು ರೂಢಿಯಲ್ಲಿ ನಿಂತಿರ್ತಕ್ಕಂಥ ಒಂದು ಈ ನಾಟಕ, ಈ ಕೋಲಶಾಂತೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಇಲ್ಲಿನ ಕಲಾವಿದರು ಅವರು ಸಂಗ್ಯಾಬಾಳ ನಾಟಕದ ಒಂದು ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅವರಿಗೂ ನಮ್ಮ ಜಿಲ್ಲಾ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ನಾವು ಪ್ರದರ್ಶನ ನೀಡತಕ್ಕಂಥ ಕಲಾವಿದರಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂಗ್ಯಾಬಾಳ ನಾಟಕ ಈಗಿನ ಬೆಳಗಾವಿ ಜಿಲ್ಲೆ
ಬೈಲೂರು ತಾಲೂಕಾಗಿದೆ. ಅವಾಗ ಬೈಲೂರು ತಾಲೂಕು ಇದ್ದಿಲ್ಲ, ಬಾಳುವಂಗಲ ಅಂತ ಒಂದು ಹಳ್ಳಿ ಆಗಿರ್ತದೆ. ಅದರ ಪಕ್ಕದಲ್ಲಿ ಸಾವಿಗೆ ಅಂತ ಒಂದು ಊರು, ಅಲ್ಲಿ ರಾಯಪ್ಪ ಪತ್ತಾರ ಅಂತ ಒಬ್ಬ ವಿಶ್ವಕರ್ಮಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ನಾಟಕವನ್ನ ಬರೆದು ನೈಜ ಘಟನೆಯನ್ನು ಬರೆದರು 1850ರಲ್ಲಿ. ಅದು ಬ್ರಿಟಿಷರ ತಗೊಳಿಕೆಯಲ್ಲಿದ್ದು ನಾವು ಅವಾಗಿನ ಕೆಲವು ಪ್ರದರ್ಶನಕ್ಕೆ ಅನುಮತಿ ಕೊಟ್ಟರು, ಕೆಲವು ಪ್ರದರ್ಶನಗಳಿಗೆ ಅನುಮತಿ ಕೊಡಲಿಲ್ಲ. ಬಹಳ ಸುಮಾರು ಒಂದು 25ರಿಂದ 40 ವರ್ಷಗಳ ಕಾಲ ಇದನ್ನ ನಿಂದಿರಿಸಿದೆ. ಮತ್ತೆ 1935ರಲ್ಲಿ ಇದು ಮತ್ತೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಆದ್ರೂ ಬ್ರಿಟಿಷ್ ಗವರ್ಮೆಂಟ್ ಇದ್ರು ಕೂಡ ನಮಗೆ ಪ್ರದರ್ಶನ ಮಾಡಲಿಕ್ಕೆ ಅನುಮತಿ ನೀಡಿದೆ. ಒಂದು 100 ಪುಸ್ತಕ ತಯಾರಾಗಿದ್ದು, ಆದ್ರೂ ಕೂಡ ನಮಗೆ ಆಡಲಿಕ್ಕೆ ಅನುಮತಿ ಕೊಡ್ತಾ ಇರಲಿಲ್ಲ ಕರ್ನಾಟಕದಲ್ಲಿ. ಅದು ಮಹಾರಾಷ್ಟ್ರ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಬೈಲೂರು ತಾಲೂಕು. ಅಲ್ಲಿ ನೈಜ ಘಟನೆ ಹೊಂದಿರತಕ್ಕಂಥದ್ದು, ಇದು ನಿಜವಾದ ನಡೆದ ಘಟನೆ, ಪ್ರೇಮ ಮತ್ತು ಮಿತ್ರದ್ರೋಹ ಕೆಲಸ, ಇವೆರಡನ್ನ ಸೇರಿಸಿ ಒಂದು ಜಾನಪದ ನಾಟಕವನ್ನ ಇದನ್ನ ರಚನೆ ಮಾಡಿದ್ರು ರಾಯಪ್ಪ ಪತ್ತಾರ ಅವರು. ಇದನ್ನ ಜಾನಪದ ರೂಪಬೇಕಂತಕ್ಕಂಥವರು ಚಂದ್ರಶೇಖರ್ ಕಂಬಾರ್ ಅವರು. ಇದನ್ನ 1992ರಲ್ಲಿ ಸುಂದರಕೃಷ್ಣ ಅರಸರವರು ನಿರ್ದೇಶನ ಮಾಡಿ ಇದನ್ನ ಚಲನಚಿತ್ರ ಮಾಡಿದರು. ಅದರಲ್ಲಿ ರಾಮಕೃಷ್ಣ ಸಂಗಮ ಪಾತ್ರ ಮಾಡಿದರು. ನಮ್ಮ ನಾಡು ಕಂಪನಿಯವರಾಗಿರ್ತಕ್ಕಂಥ ಗುಡಿಗೇರಿ ಬಸವಣ್ಣನವರು ವೀರಭದ್ರ ಪಾತ್ರ ಮಾಡಿದರು. ಇವು ಮೂಲ ಹೆಸರು ಸಂಖ್ಯೆ ಮತ್ತು ಬಾಳೆಲ್ಲ. ನವಿಲೂರಿನ ಸಂಗಣ್ಣ ಅಂತ, ಬೈಲೂರಿನ ಬಾಳಣ್ಣ ಅಂತ, ಅಲ್ಲೇ ಪಕ್ಕದ ಹಳ್ಳಿ ವೀರಭದ್ರ ಅಂತ, ಇದ್ರ ಈರ ಅಂತ. ಇವು ಮೂಲ ನಾಮಗಳು, ವೀರಭದ್ರಿ, ಸಂಗಣ್ಣ, ಬಾಳಣ್ಣ. ಅಲ್ಲೇ ಪಕ್ಕದೊಳಗೆ ಗಂಗಮ್ಮ. ಇದು ಪ್ರೇಮ ದ್ರೋಹ ಮಿತ್ರದ್ರೋಹ ಆಗಿ ಈ ಕತೆ ಜಾನಪದ ರೂಪದಲ್ಲಿ ಬಂದು ಇದನ್ನ ಅನೇಕ ರೀತಿಗಳಲ್ಲಿ ಜಾನಪದ ಶೈಲಿಗಳಲ್ಲಿ ಒಂದೊಂದು ಭಾಗದಲ್ಲಿ ನಮ್ಮ ಊರ ಕಡೆಗೆ ಕಿರೀಟ ನಾಟಕ, ಕೆಲವು ಕಡೆ ಜಾನಪದ ರೀತಿಯಿಂದ ಬಟ್ಟೆಗಳನ್ನು ಧರಿಸಿ ನಾಟಕ. ಇದನ್ನ ಜಾನಪದ ರೀತಿಯಲ್ಲಿ ಮೊಟ್ಟ ಮೊದಲು ನಮ್ಮ ಪ್ರಯೋಗ ಮಾಡಿರ್ತಕ್ಕಂಥವ್ರು ನಮಗೆ ದಿವಂಗತ ನಮ್ಮ ಎಂ.ಬಿ. ಪ್ರಕಾಶ್ ಸಾಹೇಬರು. ಅವರು ಸಾಹಿತ್ಯ ಮತ್ತು ಕಲೆಯನ್ನು ಹೊಂದಿದವರು. ಈ ಸಂಘಗಳ ನಾಟಕದಲ್ಲಿ ಈ ಸಂಘದ ಪಾತ್ರವನ್ನು ಕೂಡ ಮಾಡಿದವರು. ಈ ಸಾಹಿತ್ಯವನ್ನ, ಈ ಕಲೆಯನ್ನು ಹೊಂದಿದ್ದಕ್ಕೆ ಅವರು ವಿಧಾನಸೌಧದಲ್ಲಿ ಕಲಾವಿದರಿಗೆ ಮಾಸಾಸನ ಮತ್ತು ಎಲ್ಲಾ ರೀತಿಯಿಂದ ಸಹಕಾರ ಸಿಗಬೇಕಂತಂದ್ರೆ ಎಂ.ಬಿ. ಪ್ರಕಾಶ್ ಸಾಹೇಬರು ಈ ಕಲಾವಿದರಿಗೋಸ್ಕರ ಹೋರಾಡಿದರು. ಈ ಸಂಘ ಬೆಳೆಯುವ ನಾಟಕ ಅಷ್ಟು ಮಹತ್ವವಾಗಿರ್ತಕ್ಕಂಥ ಅದನ್ನ ಈ ದಿನ ಅಭಿನಯಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಇನ್ನೂ ನಮ್ಮ ಕಲೆ ಬೆಳೀಲಿ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ ರೀತಿಯಿಂದ ಬೆಳೀಲಿ, ಅಜ್ಜರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತಂದೇಳಿ ನನ್ನ ಮಾತುಗಳನ್ನು ಹೇಳಿ ಜೈ ಜಯಕಣ್ಣ. ಈ ದೂತರ ವಂದನೆ ಇರಲಿ. ಮುತ್ತು ಮಾಲಿಕೆಯ ವ್ಯಾಪಾರ ಸುದ್ದಿಯಾಗಿರುವುದು, ನೀವು ಬರಬೇಕೆಂದು ಹೇಳಿ ಕಳಿಸಬಹುದು ಮಾರಾದರೆ. ಮಾರಾದರೆ ಸಾರಿ ತಪ್ಪಾಯ್ತು. ಪತ್ರವನ್ನು ಬಂದಿರ್ಬೋದು. ಇದೇ ಸಂದರ್ಭದಲ್ಲಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಮೇಶ್ ಹಂಚಿನಮನಿ, ಅಗರಿ ಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ಉಮಾಶಂಕರ್, ಹರಪನಹಳ್ಳಿ ತಾಲೂಕು ಅಧ್ಯಕ್ಷ ನಿಚ್ಚವನಹಳ್ಳಿ ಭೀಮಪ್ಪ, ಕೆ.ಬಿ. ಷಣ್ಮುಖಪ್ಪ ಭಾಗವತರು, ಎಚ್. ಪರಶುರಾಮಪ್ಪ, ಕೆರೆಗುಡಿಹಳ್ಳಿ ಹಾಲೇಶ್, ನೂರುಲ್ಲಾ ಸಾಹೇಬ್, ಕೆಂಚಪ್ಪ, ನಾಗಮ್ಮ, ಮಾಲವಿ, ಚಂದ್ರಪ್ಪ, ಮಂಜಪ್ಪ, ಎ.ಬಿ. ಚಿದಾನಂದಗೌಡ, ಡಿ. ರಂಗಪ್ಪ, ಯಗ್ಗಪ್ಪ, ಹನುಮಂತಪ್ಪ, ಕಲಾವಿದರು
ಹಾಗೂ ಊರಿನ ಮುಖಂಡರು, ವಿವಿಧ ಕಲಾವಿದರು, ಊರಿನ ಪ್ರಮುಖರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.